ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಐವಿಯಲ್ಲಿ ದಲಿತ ಮೇಲೆ ಮೈನಾರಿಟಿ ಸೇನೆಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆ ಜರುಗಿತು. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ರಾಜ್ಯಾಧ್ಯಕ್ಷರಾದ ಶ್ರೀ ಜೆ ಖಾನ್ ಅವರು ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಎ.ಜೆ. ಖಾನ್ ರವರು ದೇಶದ ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನತೆಯ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಆದರೆ ಸಂವಿಧಾನವನ್ನು ಜಾರಿಗೊಳಿಸುವ ಜಾಗದಲ್ಲಿ ಕುಳಿತಿರುವಂತಹ ಕೆಲ ರಾಜಕೀಯ ಪಕ್ಷಗಳ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಸಂವಿಧಾನ ಜಾರಿ ಮಾಡ್ತಿಲ್ಲ. ಅಮಾಯಕ ಬಡ ಶೋಷಿತ ಬಹುಜನರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಂತಹ ಸರ್ಕಾರಗಳು ದಲಿತ ಮತ್ತು ಮೈನಾರಿಟಿಗಳು ಬಡವರು ಅನ್ಯಾಯ ದಬ್ಬಳಿಕೆ ಒಳಗಾದವರ ಪರ ನಿಲ್ಲದೆ ದಿನಾಂಕ 20/11/2024ರಂದು ಬೀದರ್ ನಗರದ ಐಬಿಯಲ್ಲಿ ದಲಿತ ಮತ್ತು ಮೈನಾರಿಟೀಸ್ ಸೇನೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಎ.ಜೆ. ಖಾನ್ ಅವರು ಮಾತನಾಡಿದರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ದಲಿತ ವಿಮೋಚನೆ ಸೇನೆ ಹೋರಾಟಕ್ಕೆ ಜಯವಾಗಲಿ. ರಾಜ್ಯಾಧ್ಯಕ್ಷ ಮಹಾ ಮುನರಾಜು ಅವರಿಗೆ ಜಯವಾಗಲಿ. ಬಂಧುಗಳೇ, ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ದಲಿತ ವಿಮೋಚನೆ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ನಾವು ಸಂವಿಧಾನ ಅರ್ಪಣಾ ದಿನಾಚರಣೆಯಂದು ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಜಿಲ್ಲಾ ಸಮಾವೇಶವನ್ನು ನಾವು ಹುಮ್ನಾಬಾದ್ ನಿಸರ್ಗ ಪಂಚನಾಲಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಎಲ್ಲ ನಮ್ಮ ಬಂದಂಥ ಜಿಲ್ಲಾ ಮತ್ತು ಆಯಾ ತಾಲೂಕು ಮತ್ತು ಜಿಲ್ಲಾದಿಂದ ಬಂದಂಥ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ನಾವು ಪ್ರವಾಸಿ ಮಂದಿರ ಬಂದು ಸೇರಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶವೇನೆಂದ್ರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಮಾಡಬೇಕು. ನಾವೇನಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಂಥ ಮಹಾ ಮುನರಾಜು ಅವರು ಬರ್ತಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ ದಯಾನಂದ ವಕೀಲ್ ಸಾಹೇಬರು ಇದ್ದಾರೆ. ರಾಜ್ಯ ಯುವ ಘಟಕದ ನೂತನ ಅಧ್ಯಕ್ಷರಾಗಿ ನಮ್ಮ ರಾಜು ಕಾಣೇಜಿ ಅವರಿದ್ದಾರೆ. ನೂತನ ಪದಾಧಿಕಾರಿಗಳು ಇನ್ನೂ ಕೂಡ ಬಹಳಷ್ಟು ಮಂದಿ ನಾವೆಲ್ಲ ಹೊಸದಾಗಿ ನಾವು ಇಲ್ಲಿ ಮಾಡಿದೆವು. ಜಿಲ್ಲಾಧ್ಯಕ್ಷರಾಗಿ ವಿಕಾಸ್ ಅವರಿಗೆ ಮಾಡಿದ್ದೀವಿ. ಸಿಟಿ ಅಧ್ಯಕ್ಷರಾಗಿ ನಮ್ಮ ಶಾಮೀಲ್ ಅವರಿಗೆ ಮಾಡಿದ್ದೀವಿ. ನಮ್ಮ ಪೇರೆಂಟ್ಸ್ ಬಾಡಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೀವಿ. ಬಾಲ್ಕಿ ತಾಲೂಕಾ ನಮ್ಮ ಅಧ್ಯಕ್ಷ ರಾಜ್ಕುಮಾರ್ ಇದ್ದಾರೆ. ಜೊತೆಗೆ ಹೆಡ್ಗಪ್ಪರು ವಿಜಯಕುಮಾರ್ ಇದ್ದಾರೆ. ಸುನೀಲ್ ಹುಡ್ಗಿ ಅವರು ಜಿಲ್ಲೋಪಾಧ್ಯಕ್ಷರಿದ್ದಾರೆ. ನಮ್ಮ ಕಾರ್ಯದರ್ಶಿಯಾದ ಶಿವಕುಮಾರ್ ಜಿ ಇದ್ದಾರೆ. ಹೀಗಾಗಿ ನಾವು ಇನ್ನೂ ಅನೇಕ ಪದಾಧಿಕಾರಿಗಳನ್ನು ನಾವು ಸೇರಿಸ್ಕೊಂಡು ಒಂದು ಒಳ್ಳೆಯ ಬರುವಂಥ ದಿನದಲ್ಲಿ 29ನೇ ತಾರೀಕು ಶುಕ್ರವಾರ 11:30 ಗಂಟೆಗೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಹುಮ್ನಾಬಾದ್ ದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಆದಷ್ಟು ಬಿಟ್ಟು ಎಲ್ಲ ಜಿಲ್ಲಾದಿಂದ ಬರುವಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಅದಲ್ಲದೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ದಲಿತ ವಿಮೋಚನೆ ಎಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನೀವು ಯಶಸ್ವಿ ಮಾಡಿಕೊಡ್ತೀರಿ ಅಂತೇಳಿ ಇನ್ನೊಂದು ಸಲ ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸ್ತೇನೆ. ನನ್ನ ಹೆಸರು ಮಾರುತಿ ಸೂರ್ಯವಂಶಿ, ದಲಿತ ವಿಮೋಚನೆ ಸೇನೆ ಜಿಲ್ಲಾಧ್ಯಕ್ಷ.